ಹಾಯ್ ಆಲ್, ವೆಲ್ಕಮ್ ಟು ಎಲ್ಲ ಸ್ಯೂ ಚಾನಲ್. ಇವತ್ತು ನಾನು ಹಲಸಿನ ಹಣ್ಣನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ಹೇಗೆ ನಾನು ಕಟ್ ಮಾಡಿದ್ದೀನಿ ನೀವು ನೋಡಿ ಹೇಗಿದೆ ಅಂತ ವಿಡಿಯೋ. ನಾನು ಎಣ್ಣೆನ ಎರಡು ಕೈಗೂ ಕೂಡ ನೀಟಾಗಿ ಹಚ್ಕೊತಾ ಇದ್ದೀನಿ. ಹಾಗೆ ಕಟ್ ಮಾಡೋ ಚಾಕುಗೂ ಕೂಡ ನಾನು ಎಣ್ಣೆನ ಸವರ್ಕೊಂಡಿದ್ದೀನಿ. ನಂತರ ನೋಡಿ ನಾನು ಈ ರೀತಿ ಮಧ್ಯದಲ್ಲಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಹಲಸಿನ ಹಣ್ಣು ಕಟ್ ಮಾಡಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋರಾದರೆ ಎಷ್ಟು ಸುಲಭವಾಗಿ ಕಟ್ ಮಾಡ್ಕೊತಾರೆ ಗೊತ್ತಾ. ಎಲ್ಲನೂ ನೀಟಾಗಿ ಮೇಲ್ಗಡೆ ಇರುವಂತಹ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಡ್ತಾರೆ. ಹಣ್ಣೇ ಚೆನ್ನಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ. ಬಟ್ ನನಗೆ ಬರಲ್ಲ, ಫಸ್ಟ್ ಟೈಮ್ ಕಟ್ ಮಾಡ್ತಾಯಿದ್ದೀನಿ. ತುಂಬಾ ಕಷ್ಟ ಆಗ್ತಾಯಿತ್ತು ಕಟ್ ಮಾಡೋಕ್ಕೆ ನನಗೆ. ಆದರೂ ನೋಡೇ ಬಿಡೋಣ, ಹಲಸಿನ ಹಣ್ಣನ್ನ ಕಟ್ ಮಾಡೋಣ ಹೇಗಿರುತ್ತೆ ಅಂತ ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ನೀವು ಕೂಡ ಫಸ್ಟ್ ಟೈಮ್ ಕಟ್ ಮಾಡೋರಾದರೆ ನೋಡ್ಕೊಳ್ಳಿ. ಈ ರೀತಿಯಲ್ಲಿ ನಾನು ಕಟ್ ಮಾಡಿದ್ದೀನಲ್ವ, ಅದು ಸುಲಭವಾಗಿ ನಾವು ಕಟ್ ಮಾಡ್ಕೊಬೋದು. ನೋಡಿ ಈ ರೀತಿಯಲ್ಲಿ ನಾನು ಫಸ್ಟು ಮಧ್ಯ ಭಾಗ ಮಾಡಿಕೊಂಡು ನಂತರ ಸ್ವಲ್ಪವಾಗಿ ಈ ಥರ ನೋಡಿ ಪೀಸಸ್ ಮಾಡ್ಕೊತಾ ಇದ್ದೀನಿ. ಮೇಯ್ನಾಗಿ ನಾವು ಮಧ್ಯದಲ್ಲಿರುವಂತಹ ಆ ಗಂಟನ್ನು ನಾವು ಕಟ್ ಮಾಡ್ಕೊಂಬಿಟ್ರೆ ಸುಲಭವಾಗಿ ನಾವು ಹಲಸಿನ ಹಣ್ಣನ್ನ ಕಟ್ ಮಾಡ್ಕೊಬೋದು. ನಾನು ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಭಾಗವಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಆವಾಗ ನನಗೆ ನೀಟಾಗಿ ಬಿಡಿಸೋಕ್ಕೆ ಸುಲಭ ಆಗುತ್ತೆ ಅಂತ. ನೋಡಿ ಮಧ್ಯದಲ್ಲಿರುವಂತಹ ಇದೊಂದು ಭಾಗನ ನೀಟಾಗಿ ತೆಗೆದುಬಿಟ್ರೆ ನಿಮಗೆ ಬೇಗನೆ ಹಣ್ಣನ್ನು ಬಿಡಿಸ್ಕೋಬೋದು ನೀವು. ನೋಡಿ ಕೈಯೆಲ್ಲ ಸ್ವಲ್ಪ ಅಂಟಂಟು ಆಗ್ತಾ ಇರುತ್ತೆ, ಆವಾಗ ನೀವು ಕೈಗೆ ಎಣ್ಣೆನ ಹಚ್ಕೊಂಡು ನೀಟಾಗಿ ಬಿಡಿಸೋಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸುಲಭ ಆಗೋಯ್ತು ನನಗೆ. ಇವಾಗಂತೂ ಎಲ್ಲನೂ ನೀಟಾಗಿ ಬಿಡಿಸಿಟ್ಕೊತಾ ಇದ್ದೀನಿ. ಆಮೇಲೆ ನಾನು ಅದರೊಳಗಡೆ ಇರೋ ಬೀಜನೂ ಕೂಡ ಸಪ್ರೇಟಾಗಿ ಮಾಡಿಟ್ಕೋತೀನಿ. ಹಲಸಿನ ಹಣ್ಣಲ್ಲಿ ನಾನು ತುಂಬ ವೆರೈಟಿ ಆಗಿರುವಂಥ ರೆಸಿಪಿಗಳನ್ನ ಮಾಡ್ಕೊತೀನಿ. ಅದರಲ್ಲಿ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಹಲಸಿನ ಹಣ್ಣಿನ ದೋಸೆ ಮಾಡಿದ್ದೀನಿ, ಮತ್ತು ಹಲಸಿನ ಹಣ್ಣಿನ ಹಲ್ವಾ ಮಾಡ್ಬೋದು, ಹಲಸಿನ ಹಣ್ಣಿನ ಕೇಸರಿ ಬಾತ್ನೂ ಕೂಡ ಮಾಡ್ಕೊಬೋದು, ಮತ್ತು ಹಲಸಿನ ಬೀಜದಿಂದನೂ ಸಾಂಬಾರು ಮಾಡಿದ್ದೀನಿ. ಆ ರೀತಿ ರೆಸಿಪಿಗಳನ್ನ ಕೂಡ ನನ್ನ ಚಾನಲ್ಲಿ ನೀವು ನೋಡ್ಬೋದು. ನೋಡಿದ್ರಲ್ಲ, ಫಸ್ಟ್ ಟೈಮ್ ಹಲಸಿನ ಹಣ್ಣು ಕಟ್ ಮಾಡೋರು ಕೂಡ ಆರಾಮಾಗಿ ಕಟ್ ಮಾಡಿಕೊಂಡು ನಾವು ಹಲಸಿನ ಹಣ್ಣನ್ನ ತಿನ್ಬೋದು ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.